ದೆಹಲಿಯಲ್ಲಿ ನಡೆದಿರುವ ಕ್ರೌರ್ಯ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದೆ. ಐಪಿಎಸ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದ 22 ವರ್ಷದ ಯುವತಿಯನ್ನ ರಾಹುಲ್ ಎಂಬ 19 ವರ್ಷದ ಯುವಕ ಹತ್ಯೆ ಮಾಡಿದ್ದಾನೆ. ಯುವತಿಯ ತಂದೆ ಕಂದಾಯ ಇಲಾಖೆಯಲ್ಲಿ ಉನ್ನತ ಅಧಿಕಾರಿಯಾಗಿದ್ದವರು. ಯುವತಿ ಮನೆಯಲ್ಲಿ ಪರೀಕ್ಷೆಗಾಗಿ ತಯಾರಿ ನಡೆಸ್ತಾ ಇದ್ರು. ತಂದೆ ಮತ್ತು ತಾಯಿ ಜಿಮ್ಗಾಗಿ ಹೊರಗೆ ಹೋಗಿದ್ರು. ಇಂತಹ ಸಂದರ್ಭದಲ್ಲಿ ಈ ಯುವಕ ಮನೆ ಪ್ರವೇಶಿಸಿದ್ದಾನೆ. ಹಾಗಂತ ಈ ಮನೆ ಆತನಿಗೆ ಅಪರಿಚಿತ ಆಗಿರಲಿಲ್ಲ. ತಿಂಗಳ ಹಿಂದಷ್ಟೇ ಈತನನ್ನ ಕೆಲಸದಿಂದ ಈ ಮನೆಯವರು ಬಿಡುಗಡೆಗೊಳಿಸಿದ್ದರು. ಅಲ್ಲಿಯವರೆಗೆ ಈತ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದ. ಆದ್ರಿಂದ ಈ ಮನೆಯವರ ಚಟುವಟಿಕೆಯ ಬಗ್ಗೆ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಮನೆಯವರು ಹೊರಗೆ ಹೋಗುವಾಗ ಕೀಯನ್ನ ಹೊರಗಡೆ ಶೂ ರಾಕ್ನಲ್ಲಿ ಇಡ್ತಾರೆ, ಆತನಿಗೆ ಗೊತ್ತಿತ್ತದು. ಆದ್ದರಿಂದಲೇ ಸಲೀಸಾಗಿ ಮನೆಯ ಬಾಗಿಲು ತೆರೆದು ಆತ ಒಳ ಹೋಗಿದ್ದಾನೆ. ರಾಜಸ್ಥಾನದ ಅಲ್ವಾರ್ನ ಯುವಕನಾಗಿರುವ ಈತ ಟೆರೆಸ್ನಲ್ಲಿ ಕಲಿಯುತ್ತಿದ್ದ ಯುವತಿಯ ಬಳಿ ಹೋಗಿದ್ದಾನೆ. ಆಕೆಯ ಕುತ್ತಿಗೆಯನ್ನು ಮೊಬೈಲ್ ರೀಚಾರ್ಜ್ ವೈರ್ನಿಂದ ಬಿಗಿದು ಹತ್ಯೆ ಮಾಡಿದ್ದಾನೆ. ಆಕೆಯ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ ಅನ್ನುವ ಆರೋಪವೂ ಇದೆ. ಯಾಕೆ ಹತ್ಯೆ ಮಾಡಿದೆ ಎಂದು ಪೊಲೀಸರು ಕೇಳಿದಾಗ, ದೀದಿ ನನಗೆ ಹಣ ಕೊಡಲಿಲ್ಲ, ಅದಕ್ಕಾಗಿ ಹತ್ಯೆ ಮಾಡಿದೆ ಎಂದು ಹೇಳಿರುವುದಾಗಿ ಮಾಧ್ಯಮ ವರದಿಗಳು ತಿಳಿಸಿವೆ. ಈ ಯುವಕನ ಮೇಲೆ ಇನ್ನೂ 2 ಲೈಂಗಿಕ ಹಿಂಸೆಯ ಆರೋಪಗಳಿವೆ. ತನ್ನ ಸ್ನೇಹಿತನ ಪತ್ನಿಯ ಮೇಲೆ ಅತ್ಯಾಚಾರ ನಡೆಸಿದ ಆರೋಪವೂ ಇದರಲ್ಲಿ ಒಂದು. ಈ ಇಡೀ ಪ್ರಕರಣ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ರೀತಿಯ ಚರ್ಚೆಗೆ ಒಳಗಾಗಿದೆ. ಯುವಕ ರಾಹುಲ್ ಆಗಿರುವುದರಿಂದ ಈ ಚರ್ಚೆ ಹಿಂದೂ ಮುಸ್ಲಿಂ ಎಂಬ ತೀರ್ಮಾನ ಪಡೆದುಕೊಂಡಿಲ್ಲ. ಒಂದು ವೇಳೆ ಹೆಸರು ಬದಲಾಗಿರುತ್ತಿದ್ರೆ ಹತ್ಯೆಯ ಭೀಕರತೆಯನ್ನ ಹೇಳಿಕೊಂಡು ಮುಸ್ಲಿಮರನ್ನ ಹಣಿಯುವ ಅಭಿಪ್ರಾಯಗಳೇ ತುಂಬಿ ತುಳುಕ್ತಾ ಇತ್ತು. ಆತನನ್ನ ತೋರಿಸಿ ಇಡೀ ಮುಸ್ಲಿಂ ಸಮುದಾಯವೇ ಹೀಗೆ ಎಂದು ಹೇಳುವ ಪ್ರಯತ್ನ ನಡೀತಾ ಇತ್ತು. ದೆಹಲಿಯಲ್ಲಿ ಪ್ರತಿಭಟನೆ ನಡೆಯುತ್ತಿತ್ತು. ಆತನನ್ನ ಗಲ್ಲಿಗೇರಿಸಿ ಎಂಬ ಹಕ್ಕು ಕೇಳಿ ಬರ್ತಾ ಇತ್ತು. ಮುಸ್ಲಿಮರು ಮತ್ತು ಮಸೀದಿಗಳು ಈತನಿಗೆ ಬಹಿಷ್ಕಾರ ಹೇಳಬೇಕು ಎಂಬ ಕರೆ ಕೇಳ್ತಾ ಇತ್ತು ಎಂಬೆಲ್ಲ ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ. ಆದರೆ ಈಗ ಈ ಕ್ರೌರ್ಯ ಬೇರೆಯದೇ ರೀತಿಯಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ. ಹರೆಯದ ಯುವಕರನ್ನ ಮನೆಯ ಕೆಲಸಕ್ಕೆ ನೇಮಿಸಿಕೊಳ್ಳುವುದರಿಂದ ಇರುವ ಅಪಾಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಮನೆಯ ಒಳಗೆ ಯುವತಿ ಇರುವಾಗ ಮನೆಯ ಕೀಲಿ ಕೈಯನ್ನ ಹೊರಗಡೆ ಶೂ ರಾಕ್ನಲ್ಲಿ ಇಡುವುದರ ಅಗತ್ಯ ಏನಿದೆ ಎಂಬ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ದೀದಿ ಹಣ ಕೊಡಲಿಲ್ಲ ಎಂಬ ಯುವಕನ ಹೇಳಿಕೆಗೂ ಮಹತ್ವ ಬಂದಿದೆ. ಯುವಕನಿಗೆ ಹಣವನ್ನ ಈ ಕುಟುಂಬ ಬಾಕಿ ಇಟ್ಟಿತ್ತೇ ಎಂಬ ಪ್ರಶ್ನೆಯೂ ಎದ್ದಿದೆ. ಈತನನ್ನ ಕೈ ಬಿಡುವಾಗ ವಾಗ್ವಾದಗಳು ನಡೆದಿತ್ತೇ ಎಂಬ ಪ್ರಶ್ನೆಯೂ ಎದ್ದಿದೆ. ಅಥವಾ ಈತ ತನ್ನ ಮೇಲೆ ಸಿಂಪತಿ ಬರುವುದಕ್ಕಾಗಿ ಇಂತಹ ಮಾತುಗಳನ್ನು ಹೇಳುತ್ತಿದ್ದಾನಾ ಎಂಬ ಅಭಿಪ್ರಾಯವೂ ಕೇಳಿಬಂದಿದೆ. ನಿಜವಾಗಿ ಚರ್ಚೆ ನಡೆಯಬೇಕಾದದ್ದು ಹೀಗೆಯೇ. ಅಪರಾಧಿಯ ಧರ್ಮ ನೋಡದೆ ಸಮಾಜದ ಸುರಕ್ಷತೆಯನ್ನು ಗುರಿಯಾಗಿಸಿಕೊಂಡು ಅಪರಾಧ ಚರ್ಚೆಗೆ ಒಳಗಾದ ಇಂತಹ ಕೃತ್ಯಗಳು ನಡೆಯುವುದು ಕಡಿಮೆ ಆಗ್ತದೆ. ಅಪರಾಧಿಗೆ ಧರ್ಮ ಇಲ್ಲ. ಆತನ ಹೆಸರು ಏನೇ ಇದ್ದರೂ ಆತ ಬರೇ ಅಪರಾಧಿಯೇ ಹೊರತು ಯಾವ ಧರ್ಮವನ್ನು ಆತ ಪ್ರತಿನಿಧಿಸುವುದಿಲ್ಲ. ಈ ಎಚ್ಚರಿಕೆ ಸಮಾಜಕ್ಕೆ ಬಂದಾಗ ಅಪರಾಧಿಗಳಲ್ಲಿ ಭಯ ತಾನಾಗಿ ಹುಟ್ಟುತ್ತದೆ. ತಾನು ಮಾಡುವ ಕೃತ್ಯಕ್ಕೆ ಸಮಾಜದ ಬೆಂಬಲ ಸಿಗಲಾರದು ಎಂಬ ಭಯ ಉಂಟಾಗ್ತದೆ. ತನ್ನ ಧರ್ಮದ ಕಾರಣಕ್ಕಾಗಿ ತನಗೆ ಯಾವುದೇ ಬೆಂಬಲ ಸಿಗಲಾರದು ಎಂಬ ಎಚ್ಚರಿಕೆ ಆತನಲ್ಲಿ ಉಂಟಾಗ್ತದೆ. ಇಂತಹ ಭಯ ಮತ್ತು ಎಚ್ಚರಿಕೆಗಳು ಅಪರಾಧ ಕೃತ್ಯಕ್ಕಿಂತ ಮೊದಲು ವ್ಯಕ್ತಿಯನ್ನ 100 ಬಾರಿ ಆಲೋಚಿಸುವಂತೆ ಮಾಡಬಲ್ಲದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.